ಪ್ರಭಾವ ಪದ್ಧತಿಯ 19ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 49ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿಯದು ವಿಶ್ವರೂಪ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪದಸರಸಿಜಯೋಸ್ತ್ವಂ ಪಾದುಕೆ ರಂಗಭರ್ತುಃ ಮನಸಿ ಮುನಿಜನಾನಾಂ ಮೌಳಿದೇಶೇ ಶ್ರುತೀನಾಂ ವಾಚಸಿ ಚ ಸುಕವೀನಾಂ ವರ್ತಸೆ ನಿತ್ಯಮೇಕ ತದಿದಂ ಅವಗತಂ ತೇ ಶಾಶ್ವತಂ ವೈಶ್ವರೂಪ್ಯಂ. ಪಾದುಕೆ, ಎಲವು ಪಾದುಕೆಯೇ, ತ್ವಂ ನೀನು, ಏಕಾಸತಿ ಒಬ್ಬಳಾಗಿದ್ದುಕೊಂಡೇ, ರಂಗಭರ್ತುಹು ಶ್ರೀರಂಗನಾಥನ, ಪದಸರಸಿಜಯೋಹೋ ತಾವರೆಯಂತಿರುವ ಪಾದಗಳಲ್ಲೂ, ಮುನಿಜನಾನಾಂ ಮನಸಿ ಋಷಿಗಳ ಮನಸ್ಸಿನಲ್ಲಿಯೂ, ಶ್ರುತೀನಾಂ ಮೌಳಿದೇಶೆ ವೇದಗಳ ತಲೆಯಲ್ಲೂ, ಸುಕವೀನಾಂ ಒಳ್ಳೆಯ ಕವಿಗಳ ವಚಸಿ ಚ ಮಾತಿನಲ್ಲೂ, ನಿತ್ಯಂ ಯಾವಾಗಲೂ, ವರ್ತಸೆ ಇರುತ್ತೀಯೇ, ತತ್ ಆದ್ದರಿಂದ, ಶಾಶ್ವತಂ ಎಂದೆಂದಿಗೂ ಇರುವ, ತೇ ವಿಶ್ವರೂಪ್ಯಂ ನಿನ್ನ ಅನೇಕ ಶರೀರವನ್ನು ಪಡೆದಿರುವ ಸ್ಥಿತಿಯಾದದ್ದು, ಇದಮವಗತಂ ಇವರುಗಳಿಂದ ತಿಳಿಯಲ್ಪಟ್ಟಿತು. ಭಗವಂತ ಶ್ರೀಕೃಷ್ಣ ಗೋಕುಲದಲ್ಲಿ ಒಂದೇ ಸಮಯದಲ್ಲಿ ಒಬ್ಬೊಬ್ಬ ಗೋಪಿಕೆಯ ಜೊತೆಯೂ ಇರ್ತಾ ಇದ್ನಂತೆ. ಎಲ್ಲರೂ ತಮ್ಮ ತಮ್ಮ ಜೊತೆ ಕೃಷ್ಣ ಇರೋದನ್ನ ಅನುಭವಿಸ್ತಾ ಇದ್ರು. ಇದರಿಂದ ಕೃಷ್ಣ ಒಂದೇ ಸಮಯದಲ್ಲಿ ಹಲವು ಕಡೆ ಇದ್ದು ತಾನು ವಿಶ್ವರೂಪಿ ಅನ್ನೋದನ್ನ ನಿರೂಪಿಸ್ದ. ಅದೇ ರೀತಿ ಪಾದುಕಾದೇವಿ ಕೂಡ ಒಬ್ಳೇ ಆದರೂ ಅನೇಕ ಕಡೆಗಳಲ್ಲಿ ಯಾವಾಗಲೂ ಇರ್ತಾಳಂತೆ. ಆದ್ದರಿಂದ ಪಾದುಕಾದೇವಿ ಕೂಡ ಕೃಷ್ಣನಂತೆ ಅನೇಕ ಶರೀರವನ್ನು ಹೊಂದಿರುವವಳು ಅಂತ ಹಿರಿಯರು ತಿಳ್ಕೊತಾರೆ. ಪಾದುಕಾದೇವಿ ಭಗವಂತನ ಪಾದಗಳಲ್ಲಿ ಇದ್ದಾಳೆ, ಹಾಗೆ ಋಷಿಗಳ ಮನಸ್ಸಿನಲ್ಲಿದ್ದಾಳೆ, ವೇದಗಳ ಶಿರಸ್ಸು ಅಂತ ಕರೆಯಲ್ಪಡುವ ವೇದಾಂತಗಳಲ್ಲಿದ್ದಾಳೆ, ಕವಿಗಳ ಮಾತಿನಲ್ಲಿದ್ದಾಳೆ. ಭಗವಂತ ನಿನ್ನನ್ನ ಪಾದಗಳಲ್ಲಿ ಧರಿಸಿದ್ದಾನೆ. ಉಪನಿಷತ್ತುಗಳು ನಿನ್ನ ಬಗ್ಗೆ ಹೇಳುತ್ತವೆ, ಮುನಿಗಳು ನಿನ್ನನ್ನು ಧ್ಯಾನಿಸ್ತಾರೆ, ಕವಿಗಳು ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಹಾಗಾಗಿ ನೀನು ವಿಶ್ವರೂಪಿ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.